ಕೆಸರುಗದ್ದೆಯಲ್ಲಿ ಓಟ, ಮಾನವ ಕಂಬಳ, ಕೋಳಿಗಳ ರನ್ನಿಂಗ್ ರೇಸ್, ಹೀಗೆ ಸುಮಾರು 41 ಬಗೆಯ ಆಟಗಳು, ಒಂದಕ್ಕಿಂತ ಮತ್ತೊಂದು ಭಿನ್ನ ಎನ್ನುವ ಸ್ಪರ್ಧೆಗಳು, ಎಂದು ನೋಡ್ಲಿಕ್ಕೆ ಸಿಗದ ಗತಕಾಲದ ಒಂದಷ್ಟು ಕ್ರೀಡೆಗಳು, ಇವೆಲ್ಲವಕ್ಕೂ ಸಾಕ್ಷಿಯಾಗಿದ್ದು ಮೂಡಬಿದಿರೆಯ ಭೂತನಾಥೇಶ್ವರ ದೇವಾಲಯದ ಸನ್ನಿಧಿ. ಇಲ್ಲಿ ನಡೆದ ಬಗೆ ಬಗೆಯ ವಿಶಿಷ್ಟ ಆಟಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆಟ ಬೊಂಬಾಟ ವಿಶೇಷ ಕಾರ್ಯಕ್ರಮದಲ್ಲಿ. ದಕ್ಷಿಣ ಕನ್ನಡ ಅಂದ್ರೆ ದೇವಾಲಯಗಳ ನಾಡು, ಭೂತ ಕೋಲಗಳ ಬೀಡು. ಬಹುಶಃ ಇಲ್ಲಿನ ಜನರಿಗೆ ದೇವರ ಕುರಿತು ಇರುವಷ್ಟು ನಂಬಿಕೆ, ಶ್ರದ್ಧೆ, ಭಕ್ತಿಗಳು ರಾಜ್ಯದ ಮತ್ಯಾವ ಭಾಗದಲ್ಲೂ ಕಾಣಸಿಗ್ಲಿಕ್ಕಿಲ್ಲ. ಇಂತಹ ಕ್ಷೇತ್ರ ಒಂದಷ್ಟು ವಿಶಿಷ್ಟ ಆಟಗಳಿಗೆ ವೇದಿಕೆ ಒದಗಿಸ್ತಿದೆ. ದೇವಸ್ಥಾನಕ್ಕೂ ಈ ಕ್ರೀಡೆಗಳಿಗೂ ಏನ್ ಸಂಬಂಧ ಅಂತೀರಾ? ಹಾಗಿದ್ರೆ ಬನ್ನಿ ನಮ್ಮ ಜೊತೆ ಆಟದ ಹಿಂದಿನ ಕಥೆಯನ್ನ ಹೇಳ್ತೀವಿ. ಮಂಗಳೂರಿಂದ 25 ಕಿಲೋಮೀಟರ್ ದೂರದಲ್ಲಿರುವ ಭೂತನಾಥೇಶ್ವರ ಕ್ಷೇತ್ರಕ್ಕೆ 106 ವರ್ಷಗಳಷ್ಟು ಇತಿಹಾಸವಿದೆ. ಆದ್ಯಾಗೂ ಈ ದೇವಾಲಯ ಪ್ರಚಾರಕ್ಕೆ ಬಂದಿದ್ದು ತೀರಾ ಇತ್ತೀಚೆಗೆ. ಮೂಡಬಿದಿರೆಯ ಎಡಪದವಿನಲ್ಲಿರುವ ಭೂತನಾಥೇಶ್ವರ ಕ್ಷೇತ್ರವನ್ನ ಇತ್ತೀಚೆಗೆ ಜೀರ್ಣೋದ್ಧಾರಗೊಳಿಸಲಾಯಿತು. ಮೂಲತಃ ಮೂಡಬಿದಿರೆಯವರಾದ ಮುಂಬೈನಲ್ಲಿ ಉದ್ಯಮಿಯಾಗಿರುವ ವಿಜಯನಾಥ ಶೆಟ್ರು ಸ್ವಂತ ಆಸಕ್ತಿಯಿಂದ ದೇವಾಲಯದ ಪುನಶ್ಚೇತನಕ್ಕೆ ಚಾಲನೆ ನೀಡಿದ್ರು. ಕ್ರೀಡೋತ್ಸವ 3ನೇ ಶುರು ಆಯಿತು. ಇರುವಾಗ ಎಡಪದ ಮ್ಯಾಂಗ್ಳೂರ್ನಲ್ಲಿ ಈ ಗೇಮ್ಸ್ ಯಾಕೆ ಮಾಡ್ತೀವಿ ಬಂದಾಗ, ಇಫ್ ಯು ನೋ ಸಿ ದ ಪ್ರೋಗ್ರೆಸ್, ಫಸ್ಟ್ ಇಯರ್ಗೆ 1500 ಪಾರ್ಟಿಸಿಪೆಂಟ್ಸ್ ಇದ್ದಾರೆ, ಸೆಕೆಂಡ್ ಇಯರ್ 2050 ಆಗಿದೆ, ಈ ವರ್ಷ 2900 ಪಾರ್ಟಿಸಿಪೆಂಟ್ ಬಂದಿದೆ. 40 ಗೇಮ್ಸ್ ಇದ್ದಾರೆ. ರಂಗೋಲಿ, ಡ್ರಾಯಿಂಗ್ಸ್, ಮತ್ತು ಕೌರೇಸ್, ಮತ್ತು ಕೋಕೋನಟ್ ರೋ, ಕೋಕೋನಟ್ ಬಾಯಿನಲ್ಲಿ ತೆಂಗಿನಕಾಯಿ ಬಾಯಿನಲ್ಲಿ ತೆಗಿದೆ, ಮತ್ತು ಎಂಟರ್ಟೈನ್ಮೆಂಟ್ಗೆ ಕುछ भी करेगा, ಬಾಡಿ ಬಿಲ್ಡಿಂಗ್ ಎಲ್ಲ ವಿಲೇಜ್ ಗೇಮ್ಸ್. ಜೀರ್ಣೋದ್ಧಾರದ ನಂತರ ಕ್ರೀಡೋತ್ಸವವನ್ನ ನಡೆಸುವ ಸಾಹಸಕ್ಕೆ ಶೆಟ್ಟರು ಕೈ ಹಾಕಿದ್ರು. ಕಳೆದ 2 ವರ್ಷಗಳಿಂದ ಕ್ರೀಡೋತ್ಸವ ನಡೀತಾ ಇದೆ. ಕ್ರೀಡೋತ್ಸವದ ಮೂಲ ಉದ್ದೇಶ ಅಂದ್ರೆ ಕಳೆದು ಹೋದ ಗತಕಾಲದ ಆಟಗಳನ್ನ ಮತ್ತೆ ನೆನಪಿಸೋದು. ಕಡಲ ತೀರ ಅಂದ್ರೆ ತೆಂಗಿನಕಾಯಿ ನಾಡು. ಹೀಗಾಗಿ ಇಲ್ಲಿನ ಜನ ಜೀವನದೊಂದಿಗೆ ತೆಂಗಿನಕಾಯಿ ಥಳಕು ಹಾಕೊಂಡಿದೆ. ಇಂತಹ ತೆಂಗಿನಕಾಯಿಯನ್ನ ಗಾಡಿಗೆ ತುಂಬುವ ಸ್ಪರ್ಧೆ ಕ್ರೀಡೋತ್ಸವದಲ್ಲಿ ವಿಶೇಷ ಆಕರ್ಷಣೆಯಾಗಿತ್ತು. ಗಂಡ ಹೆಂಡತಿ ಇಬ್ರು ಸೇರಿ ಕಾಯಿಯನ್ನ ತಳ್ಳೋ ಗಾಡಿಗೆ ತುಂಬಿಸ್ಬೇಕು. ಜೊತೆಗೆ ಗಾಡಿಯಲ್ಲಿ ಹೆಂಡತಿಯನ್ನ ಕೂಡಿಸ್ಕೊಂಡು ಗಂಡ ಗಾಡಿ ತಳ್ಕೊಂಡು ಹೋಗ್ಬೇಕು. ಮೊದಲು ಗುರಿ ಮುಟ್ಟಿದವರಿಗೆ ಬಹುಮಾನ. ಜೋಡಿ ಜೊತೆ ನಡೆದ ಈ ಸ್ಪರ್ಧೆ ಸಖತ್ ಮನರಂಜನೆ ನೀಡಿತು. ಇದೇ ಉದ್ದೇಶ. ಇಡೀ ಕ್ರೀಡೋತ್ಸವದಲ್ಲಿ ಹುಡುಕಾಡಿದ್ರೆ ಸಿಗೋದು ಇಂಥದ್ದೇ ಮಜಾ ಆಟಗಳು. ಈಗೊಂದು 100-200 ವರ್ಷಗಳ ಕೆಳಗೆ ಬಹಳ ಜನಪ್ರಿಯವಾಗಿದ್ದ, ಸಂಪ್ರದಾಯದೊಂದಿಗೆ ಥಳಕು ಹಾಕಿಕೊಂಡಿದ್ದ ಎಲ್ಲ ಆಟಗಳಿಗೂ ಈ ಕ್ರೀಡೋತ್ಸವ ವೇದಿಕೆಯಾಗಿತ್ತು. ಈ ಸಲದ ಕ್ರೀಡೋತ್ಸವ ಸುವರ್ಣ ನ್ಯೂಸ್ನ ಸಹಭಾಗಿತ್ವದಲ್ಲಿ ನಡೆದಿದ್ದು ವಿಶೇಷವಾಗಿತ್ತು. ಕ್ರೀಡಾಂಗಣದುದ್ದಕ್ಕೂ ಸುವರ್ಣ ನ್ಯೂಸ್ ರಾರಾಜಿಸ್ತಾ ಇತ್ತು.
40 ಸ್ಪರ್ಧೆಗಳು ಸುಮಾರು 62 ವಿಭಾಗಗಳಲ್ಲಿ ನಡೀತಾ ಇದೆ. ಹೆಚ್ಚು ಕಡಿಮೆ 9 ಲಕ್ಷ ರೂಪಾಯಿಯಷ್ಟು ಹಣ ಬಹುಮಾನಕ್ಕೆ ಅಂತ ಮೀಸಲು. ಪ್ರತಿ ಸ್ಪರ್ಧೆಯಲ್ಲಿ ಗೆದ್ದವರಿಗೂ ಕನಿಷ್ಠ 2,000 ರೂಪಾಯಿ ಬಹುಮಾನ. ಇದು ಕಡಲೂರು ಕ್ರೀಡೋತ್ಸವದ ಸ್ಪೆಷಲ್. ಇನ್ನು ಕ್ರೀಡೋತ್ಸವ ಹಗಲು ನಡೆದ್ರೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ವೇದಿಕೆ ಸಜ್ಜಾಗಿರುತ್ತೆ. ಸಂಗೀತ ರಸಮಂಜರಿ, ತುಳು ನಾಟಕ ಮೊದಲಾದ ಕಾರ್ಯಕ್ರಮಗಳು ಜನರಿಗೆ ಮನರಂಜನೆ ನೀಡಿದ್ವು. ಒಟ್ನಲ್ಲಿ 3 ದಿನಗಳ ಕಾಲ ಜನರಿಗೆ ಸಖತ್ ಎಂಟರ್ಟೈನ್ಮೆಂಟ್ ಇತ್ತು. ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬಾರೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾಧಾರೆ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ಕೂಡ್ಲಾದ ಕ್ರೀಡೋತ್ಸವದಲ್ಲಿನ ಮತ್ತೊಂದಷ್ಟು ಕಣ್ತುಂಬಿಸಿಕೊಳ್ಳಬಹುದಾದ ದೃಶ್ಯಗಳು ವಿರಾಮದ ನಂತರ.